ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿಸಿದ್ದು ಇದೇ ವಂದೇ ಮಾತರಂ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆ ಕೊಟ್ಟಿದ್ದು ಇದೇ ವಂದೇ ಮಾತರಂ. ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದು ಇದೇ ವಂದೇ ಮಾತರಂ. ವಂದೇ ಮಾತರಂ ಹಾಡೋ ಆಗಿಲ್ಲ. ಇದು ಮುಸ್ಲಿಂ ಧಾರ್ಮಿಕತೆಗೆ ವಿರೋಧ. ಇದು ನಮ್ಮ ಇಸ್ಲಾಂ ಧಾರ್ಮಿಕ ನಂಬಿಕೆಯ ಮೇಲೆ ಗದಾಪ್ರಹಾರ. ಆಗ ಹಾಕಿದಂಥ ದೇಶ ವಿಭಜನೆಯ ಬೀಜ ನಂತರ ಬೆಳೆದು ಅದು ದೇಶ ವಿಭಜನೆಗೆ ಕಾರಣ ಆಯಿತು. ಆ ಮುಸ್ಲಿಂ ಲೀಗಿನ ತಾಳಕ್ಕೆ ತಕ್ಕಂತೆ ಆಗಿನ ಕಾಂಗ್ರೆಸ್ ಕುಣಿತಾ ಬರುತ್ತೆ. ಸೊ ಬ್ರಿಟಿಷರು ಬಿತ್ತಿದ ವಿಷಬೀಜ ಮುಸ್ಲಿಮರ ಮನಸ್ಸನ್ನು ಹೊಕ್ಕು ಪ್ರತ್ಯೇಕತೆಯ ಭಾವ ದೊಡ್ಡದಾಗ್ತಾ ಹೋಯಿತು. ಅವತ್ತು ಮಾಡಿದ ತುಷ್ಟೀಕರಣದ ಫಲವಾಗಿ ದೇಶ ವಿಭಜನೆ ಆಯಿತು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ವಂದೇ ಮಾತರಂ. ನಾನು ಇವತ್ತು ಈ ಘೋಷಣೆಯ ಮುಖಾಂತರ ಈ ವಿಡಿಯೋವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಕಾರಣ ಇಷ್ಟೇ, ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಈ ಸುದೀರ್ಘ 150 ವರ್ಷಗಳ ಇತಿಹಾಸದಲ್ಲಿ ವಂದೇ ಮಾತರಂ ಮಾಡಿದ ಮೋಡಿ ಎಂಥದ್ದು ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿದೆ ಸ್ನೇಹಿತರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿಸಿದ್ದು ಇದೇ ವಂದೇ ಮಾತರಂ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆ ಕೊಟ್ಟಿದ್ದು ಇದೇ ವಂದೇ ಮಾತರಂ. ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದು ಇದೇ ವಂದೇ ಮಾತರಂ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ಕಿಂದ ಹಿಡಿದು ಗಾಂಧೀಜಿಯವರೆಗೆ 1870ರ ದಶಕದಲ್ಲಿ ಈ ಗೀತೆಯನ್ನು ನಾಡಿಗೆ ಕೊಟ್ಟಂಥ ಬಂಕಿಂ ಚಂದ್ರ ಚಟರ್ಜಿಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸರವರೆಗೆ ಎಲ್ಲರಿಗೂ ಸ್ಫೂರ್ತಿ ನೀಡಿದ್ದು ಇದೇ ವಂದೇ ಮಾತರಂ ಗೀತೆ. ಆಧುನಿಕ ಭಾರತವನ್ನು ರೂಪಿಸುವುದರಲ್ಲಿ ವಂದೇ ಮಾತರಂ ಗೀತೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದೆ. ಹಾಗಾಗಿ ವಂದೇ ಮಾತರಂ ಗೀತೆಗೆ ಈಗ 150 ವರ್ಷಗಳಾಗಿದೆ ಅನ್ನೋದನ್ನು ಸ್ಮರಿಸಬೇಕಾದ್ದು ಭಾರತೀಯ ಪ್ರಜೆಗಳೆಲ್ಲರ ಕರ್ತವ್ಯ. ಆದರೆ ಇಲ್ಲೂ ಸಹ ಅಪಸ್ವರಗಳು ಎದ್ದಿವೆ, ಕೇಳಿಬರ್ತಾ ಇದೆ. ಏನು? ಮಹಾರಾಷ್ಟ್ರ ಸರ್ಕಾರ ವಂದೇ ಮಾತರಂಗೆ 150 ವರ್ಷ ಆಯಿತು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಏನು? ವಂದೇ ಮಾತರಂ ಸಂಪೂರ್ಣ ಗೀತೆಯನ್ನು ಎಲ್ಲರೂ ಶಾಲೆಯಲ್ಲಿ ಹಾಡಬೇಕು ನವೆಂಬರ್ 7ನೇ ತಾರೀಕು. ಈ ಸುತ್ತೋಲೆಗೆ ಅಲ್ಲಿನ ಮುಸ್ಲಿಂ ಕಾಂಗ್ರೆಸ್ ಶಾಸಕರು, ಅಲ್ಲಿನ ಸಮಾಜವಾದಿ ಪಕ್ಷದ ಶಾಸಕ ಅಬು ಅಜ್ಮಿ ಎಂದಿನಂತೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೋ, ಇದನ್ನು ನಾವು ಹಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಇಸ್ಲಾಂ ಧಾರ್ಮಿಕ ನಂಬಿಕೆಯ ಮೇಲೆ ಗದಾಪ್ರಹಾರ. ಹಾಗಾಗಿ ನಾವು ಹಾಡೋದಿಲ್ಲ. ಈ ಸುತ್ತೋಲೆಯನ್ನು ಮಹಾರಾಷ್ಟ್ರ ಸರ್ಕಾರ ವಾಪಸ್ ತಗೋಬೇಕು. ಜಮ್ಮು ಕಾಶ್ಮೀರದಲ್ಲೂ ಇಂಥದ್ದೊಂದು ಸುತ್ತೋಲೆ ಅಲ್ಲಿನ ದೋಡಾ ಜಿಲ್ಲಾಧಿಕಾರಿ ಹೊರಡಿಸಿದ್ದಾರೆ. ತಕ್ಷಣವೇ ಅಲ್ಲಿನ ಮೌಲ್ವಿಗಳು ಒಂದು ಕಡೆ ಸೇರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ. ನೋ, ವಂದೇ ಮಾತರಮ್ಮನ್ನು ನೀವು ನಮ್ಮ ಮೇಲೆ ಹೇರ್ತಿದ್ದೀರಾ, ಮುಸಲ್ಮಾನರ ಮೇಲೆ ಹೇರ್ತಾ ಇದ್ದೀರಾ, ಇದು ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾದದ್ದು, ಈ ಸುತ್ತೋಲೆಯನ್ನು ವಾಪಸ್ ತಗೋಬೇಕು. ಅರೆ, ನಾನು ಆರಂಭದಲ್ಲೇ ನಿಮಗೆ ಹೇಳಿದೆ, ಆಧುನಿಕ ಭಾರತವನ್ನು ರೂಪಿಸುವುದರಲ್ಲಿ ವಂದೇ ಮಾತರಂ ಕೊಟ್ಟ ಕೊಡುಗೆ ಅದಕ್ಕೆ ಸಾಟಿಯೇ ಇಲ್ಲ ಸ್ನೇಹಿತರೆ. ಆದರೆ ಈ ವಿರೋಧ ನೋಡಿ, ಈಗಲೂ ವಿರೋಧ. ನಾನು ಈಗಲೂ ವಿರೋಧ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಗಲೂ ವಿರೋಧ ವ್ಯಕ್ತ ಆಗಿತ್ತು. ಯಾವಾಗ? ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೇ ವಂದೇ ಮಾತರಂ ಗೀತೆಗೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆಗ ಹಾಕಿದಂಥ ದೇಶ ವಿಭಜನೆಯ ಬೀಜ ನಂತರ ಬೆಳೆದು ಅದು ದೇಶ ವಿಭಜನೆಗೆ ಕಾರಣ ಆಯಿತು. ಹಾಗಾದರೆ ವಂದೇ ಮಾತರಂ ಗೀತೆಯನ್ನು ಈಗ ಇವರು ವಿರೋಧಿಸ್ತಿರೋದು ಯಾಕೆ? ಆಗ ವಿರೋಧ ಬಂದಿದ್ಯಾಕೆ? ಈಗಲೂ ಸಹ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಯಾಕೆ ಹಾಡ್ತಾ ಇಲ್ಲ? ಅದಕ್ಕೆ ಕತ್ತರಿ ಹಾಕಿ ಹಾಡ್ತಾ ಇರೋದು ಯಾಕೆ? ಇದಕ್ಕೆ ಒಂದು ಕರಾಳ ಇತಿಹಾಸ ಇದೆ ಸ್ನೇಹಿತರೆ. ಆ ಕರಾಳ ಇತಿಹಾಸದ ಸುದೀರ್ಘ ಭಾಗದ ಒಂದು ಸಣ್ಣ ತುಣುಕನ್ನು ನಾನಿವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಅದು 1923 ಸ್ವಾತಂತ್ರ್ಯ ಹೋರಾಟದ ಕಾಲ. ಕಾಕಿನಾಡದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ಸಾಮಾನ್ಯವಾಗಿ ಕಾಂಗ್ರೆಸ್ ಅಧಿವೇಶನ ಅಂತಂದರೆ ಮಹಾರಾಷ್ಟ್ರದ ವಿಷ್ಣು ದಿಗಂಬರ್ ಫಲುಸ್ಕರ್ ಅವರು ವಂದೇ ಮಾತರಂ ಹಾಡಲಿಕ್ಕೆ ಕಾಂಗ್ರೆಸ್ ಅಧಿವೇಶನಗಳಿಗೆ ಬರ್ತಾಯಿದ್ರು. ಆ ಅಧಿವೇಶನದಲ್ಲಿ ಎಂದಿನಂತೆ ಅವರು ವೇದಿಕೆ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾರೆ.
ಒಂದೇ ಮಾತರಂ ಹಾಡಲಿಕ್ಕೆ. ಆದರೆ ವೇದಿಕೆ ಮೇಲಿದ್ದವರೇ ಎದ್ದು ನಿಂತು ಅದನ್ನು ವಿರೋಧಿಸ್ತಾರೆ. ಯಾರು? ಆ ಅಧಿವೇಶನದ ಅಧ್ಯಕ್ಷರಾಗಿದ್ದವರು, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಯಾರು? ಮೌಲಾನಾ ಮೊಹಮ್ಮದ್ ಅಲಿ. ತಕ್ಷಣ ಅವ್ರು ಎದ್ದು ನಿಂತು ಹೇಳ್ತಾರೆ, ನೋ, ಒಂದೇ ಮಾತರಂ ಹಾಡೋ ಆಗಿಲ್ಲ, ಇದು ಮುಸ್ಲಿಂ ಧಾರ್ಮಿಕತೆಗೆ ವಿರೋಧ. ಅರೆ, 2 ದಶಕದಿಂದ ಇದೇ ಒಂದೇ ಮಾತರಂನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಗ್ತಿತ್ತಲ್ವಾ? ಅದೇ 4-6 ದಶಕಗಳಿಂದ ಇದೇ ಒಂದೇ ಮಾತರಂ ಗೀತೆ ಕೋಟ್ಯಂತರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರೇರಣೆ ನೀಡಿತ್ತಲ್ವಾ? ಈಗೇನಾಯಿತು? ಸೊ ಮೌಲಾನಾ ಮೊಹಮ್ಮದ್ ಅಲಿ ಆ ರೀತಿ ಹೇಳ್ತಿದ್ದ ಹಾಗೇ ವೇದಿಕೆ ಮೇಲಿದ್ದ ಗಣ್ಯರಿಗೆ ಆಶ್ಚರ್ಯ ಏನೂ ಆಗೋದಿಲ್ಲ. ಆದರೆ ವೇದಿಕೆಯ ಮುಂಭಾಗದಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅಂದರೆ ಆಗಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದಿಗ್ಭ್ರಮೆ ಆಗುತ್ತೆ. ಅರೆ, ಇದೇನಿದು? ಕಾಂಗ್ರೆಸ್ ಅಧಿವೇಶನದ ಹೊರಗಡೆ ಇಷ್ಟು ದಿನ ಕೇಳಿಬರ್ತಾ ಇತ್ತು, ಈಗ ಕಾಂಗ್ರೆಸ್ ಅಧಿವೇಶನದಲ್ಲೂ ಕೇಳಿಬಂತಲ್ಲ. ಆದರೂ ವಿಷ್ಣು ದಿಗಂಬರ್ ಫಲುಸ್ಕರ್ ಅವರು ಅದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಡದೆ ವೇದಿಕೆಯ ಮೇಲೆ ಬಂದು ಒಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಆ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ವೇದಿಕೆಯ ಮೇಲೆ ಕೂತಿದ್ದಂತಹ ಮೌಲಾನಾ ಮೊಹಮ್ಮದ್ ಅಲಿ ಅವರು ತಕ್ಷಣವೇ ವೇದಿಕೆಯಿಂದ ಕೆಳಗಿಳಿದು ಎದ್ದು ಹೊರಗೆ ಹೋಗ್ತಾರೆ. ಇದು ಒಂದು ಘಟನೆ ಅಷ್ಟೇ. ಇಂಥ ಹಲವಾರು ಘಟನೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿವೆ ಸ್ನೇಹಿತರೆ. ಬ್ರಿಟಿಷರು ಹಾಕಿದ ಪ್ರತ್ಯೇಕತೆಯ ಬೀಜಾಂಕುರ ಮುಸ್ಲಿಮರಲ್ಲಿ ಯಾವ ಮಟ್ಟಕ್ಕೆ ಮನೆ ಮಾಡಿತ್ತು ಅಂತಂದರೆ, ಪ್ರತಿಯೊಂದನ್ನು ಪ್ರತ್ಯೇಕತೆಯ ದೃಷ್ಟಿಯಿಂದ ನೋಡೋದಕ್ಕೆ ಮುಸ್ಲಿಮರು ಶುರು ಮಾಡಿದರು. ಅದರ ಪರಿಣಾಮವಾಗಿಯೇ ಮುಸ್ಲಿಂ ಲೀಗ್ ಆರಂಭ ಆಯಿತು. 1906ರಲ್ಲಿ ಆಗಿನ ಢಾಕಾದ ನವಾಬ್ ಖ್ವಾಜಾ ಸಮೀವುಲ್ಲಾ ಮತ್ತು ಆಗಾ ಖಾನ್ ಇವರು ಸೇರಿಕೊಂಡು ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ಮುಸ್ಲಿಮರ ಹಿತರಕ್ಷಣೆ ಅಂತ ಬಾಯಲ್ಲಿ ಹೇಳ್ತಾರೆ, ಆದರೆ ಅವರಿಗೆ ಬೇಕಾಗಿದ್ದದ್ದು ಮುಸ್ಲಿಮರಿಗೆ ರಾಜಕೀಯ ಶಕ್ತಿ ಬೇಕಾಗಿತ್ತು. ಹೇಗೆ ಬೇಕಾಗಿತ್ತು? ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿಸುವುದರ ಮುಖಾಂತರ ತಾವು ರಾಜಕೀಯ ಶಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ದುರುದ್ದೇಶದಿಂದ ಮುಸ್ಲಿಂ ಲೀಗು ಹುಟ್ಕೊಳ್ಳುತ್ತೆ. ಆ ಮುಸ್ಲಿಂ ಲೀಗಿನ ತಾಳಕ್ಕೆ ತಕ್ಕಂತೆ ಆಗಿನ ಕಾಂಗ್ರೆಸ್ ಕುಣಿತಾ ಬರುತ್ತೆ. ಕಾರಣ ಇಷ್ಟೇ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿ ಬಲವಾಗಿ ನಂಬಿದ್ದದ್ದು ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ಇದ್ದಾಗ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ಮುಸ್ಲಿಮರು ಕೇಳಿದ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾ ಬಂತು ಆಗಿನ ಕಾಂಗ್ರೆಸ್. ಸೊ ಯಾವಾಗ ಮುಸ್ಲಿಂ ಲೀಗ್ ಆರಂಭ ಆಯಿತು, ಅದಕ್ಕಿಂತ ಮುಂಚೆಯೇ 1905ರಲ್ಲಿ ಕಾಂಗ್ರೆಸ್ ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಒಪ್ಕೊಂಡಿತ್ತು, ತಮ್ಮ ಪಕ್ಷದ ರಾಷ್ಟ್ರಗೀತೆಯಾಗಿ ಒಪ್ಕೊಂಡಿತ್ತು. ಪ್ರತಿ ಅಧಿವೇಶನದಲ್ಲೂ ಅದನ್ನು ಹಾಡಲಾಗ್ತಾ ಇತ್ತು. ಆದರೆ ಮುಸ್ಲಿಂ ಮತಾಂಧತೆಯ ಬೇಡಿಕೆಗಳಿಗೆ ಒಂದೊಂದಾಗಿ ಮಣಿತಾ ಕೊನೆಗೆ ಅದು ದೇಶ ವಿಭಜನೆಗೆ ಕಾರಣ ಆಯಿತು. ಸೊ ಬ್ರಿಟಿಷರು ಬಿತ್ತಿದ ವಿಷಬೀಜ ಮುಸ್ಲಿಮರ ಮನಸ್ಸನ್ನು ಹೊಕ್ಕು ಪ್ರತ್ಯೇಕತೆಯ ಭಾವ ದೊಡ್ಡದಾಗ್ತಾ ಹೋಯಿತು. ಅಶ್ಫಾಕುಲ್ಲಾ ಖಾನ್ರಂಥ ಧೀರೋದ್ದಾತ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕಂಡಂತಹ ಮುಸ್ಲಿಂ ಸಮುದಾಯ ಆತನನ್ನು ಮಾದರಿಯಾಗಿ ತೆಗೆದುಕೊಳ್ಳದೆ ಆಗಿನ ಮುಸ್ಲಿಂ ಲೀಗ್ ಪ್ರತ್ಯೇಕತೆಯ ಭಾವವನ್ನು ಅವತ್ತಿನ ಮುಸ್ಲಿಮರಲ್ಲಿ ಬಿತ್ತುತ್ತಾ ಹೋಯಿತು. ಸ್ವಾತಂತ್ರ್ಯ ಹೋರಾಟದ ಬ್ರಿಟಿಷರ ವಿರುದ್ಧದ ಹೋರಾಟಗಳು, ಪ್ರತಿಭಟನೆಗಳು ರಸ್ತೆಯಲ್ಲಿ ಸಾಗುವಾಗ, ಮಸೀದಿಯ ಮುಂದೆ ಬಂದಾಗ ಭಾರತ್ ಮಾತಾ ಕಿ ಜೈ ಅಂದರೆ ಅದು ನಮ್ಮ ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ತಗಾದೆ ತೆಗೀತು ಮುಸ್ಲಿಂ ಲೀಗ್. ಅಲ್ಲಿಂದ ಶುರುವಾಯಿತು. ಇಸ್ಲಾಂ ಧರ್ಮದಲ್ಲಿ ವಿಗ್ರಹಾರಾಧನೆ ಇಲ್ಲ, ನಾವು ಅಲ್ಲಾಹುಗೆ ಮಾತ್ರ ನಮಸ್ಕಾರ ಮಾಡ್ತೇವೆ, ಭಾರತ್ ಮಾತಾ ಕಿ ಜೈ ಹೇಳೋದಿಲ್ಲ ಅನ್ನುವಂಥ ಕಿತಾಪತಿಯ ಮನಸ್ಥಿತಿಯನ್ನು ಮುಸ್ಲಿಮರಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಆಗಿನ ಮುಸ್ಲಿಂ ಲೀಗ್ ಮಾಡ್ತು. ಅದಾದ ನಂತರದಲ್ಲಿ ಒಂದೇ ಮಾತರಂ ಗೀತೆಯನ್ನು ನಾವು ಹಾಡೋದಿಲ್ಲ, ಅದು ಕೂಡ ಇಸ್ಲಾಮಿನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತೆ. ನಾವು ತಲೆ ಬಾಗಿಸೋದಿದ್ರೆ ಅಲ್ಲಾಹುಗೆ ಮಾತ್ರ, ಇನ್ನೊಬ್ಬ ದೇವರಿಗೆ ನಾವು ತಲೆ ಬಾಗಿಸೋದಿಲ್ಲ. ಒಂದೇ ಮಾತರಂ ಗೀತೆಯಲ್ಲಿ ಭಾರತವನ್ನು ದೇವಿ ಅಂತ ವರ್ಣನೆ ಮಾಡಿದ್ದಾರೆ, ಹಾಗಾಗಿ ಒಂದೇ ಮಾತರಂ ಹಾಡೋದಿಲ್ಲ. ಈ ಮನಸ್ಥಿತಿ ಮುಸ್ಲಿಮರಲ್ಲಿ ಹೆಚ್ಚಾಗ್ತಾ ಬಂತು. ಕಾರಣ ಇಷ್ಟೇ, ಹೀಗೆ ಮಾಡೋದ್ರಿಂದ ನಮಗೆ ರಾಜಕೀಯ ಶಕ್ತಿ ಸಿಗುತ್ತೆ ಅನ್ನುವಂಥ ಒಂದು ದುರಾಸೆ. ಇವತ್ತಿಗೂ ಅಷ್ಟೇ ರಾಜಕೀಯ ಆಸೆಗಾಗಿ ಯಾವ ರೀತಿ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಕಾಂಗ್ರೆಸ್ ಮಣಿತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಮಹಾತ್ಮ ಗಾಂಧಿಯವರಿಂದ ಹಿಡಿದು ಅನಗತ್ಯವಾಗಿ ಖಿಲಾಫತ್ ಚಳುವಳಿಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದು, ಮುಸ್ಲಿಮರ ಜಾಗತಿಕ ಹೋರಾಟಕ್ಕೆ ಇಲ್ಲಿನ ಹಿಂದೂಗಳು ಕೈ ಜೋಡಿಸಬೇಕು ಅಂತ ಗಾಂಧೀಜಿಯವರು ಆಸೆ ಪಟ್ಟಿದ್ದು, ಮೋಪ್ಲಾ ದಂಗೆಗಳು ಸಂಭವಿಸಿದ್ದು, ಮುಸ್ಲಿಂ ಮತಾಂಧರ ಅಟ್ಟಹಾಸ, ಇದೆಲ್ಲ ಸಂದರ್ಭದಲ್ಲೂ ಕಾಂಗ್ರೆಸ್ ನಡೆದುಕೊಂಡಂಥ ರೀತಿ
ಒಂದೇ ಒಂದು ದಿನ ಭಾಳ ಗಟ್ಟಿ ಧ್ವನಿಯಲ್ಲಿ ಮುಸ್ಲಿಂ ಮತಾಂಧತೆಯನ್ನು ಖಂಡಿಸಲಿಲ್ಲ ಆಗಲೂ ಕೂಡ. ಅದರ ಪರಿಣಾಮ ಕೊನೆಗೆ ಯಾವ ಮಟ್ಟಕ್ಕೆ ಬಂತು ಅಂದರೆ ಕಾಂಗ್ರೆಸ್ ಅಧಿವೇಶನದಲ್ಲೇ ಒಂದೇ ಮಾತರಮನ್ನು ನಿಷೇಧಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಇಡುವಷ್ಟರ ಮಟ್ಟಿಗೆ ಬಂತು. ಅದಾದ ಮೇಲೆ ಪ್ರತಿ ಕಾಂಗ್ರೆಸ್ ಅಧಿವೇಶನದಲ್ಲೂ ಮುಸ್ಲಿಂ ನಾಯಕರು ಇದನ್ನೇ ಬೇಡಿಕೆ ಇಡ್ತಾ ಹೋದರು. ನಾವು ಒಂದೇ ಮಾತರಂ ಹಾಡೋದಿಲ್ಲ, ನಾವು ಒಂದೇ ಮಾತರಂ ಹಾಡೋದಿಲ್ಲ. ಕೊನೆಗೆ ಕಾಂಗ್ರೆಸ್ಗೆ ಅದು ಒಂದು ರೀತಿ ಮುಜುಗರ ಅಂತ ಅನಿಸೋಕೆ ಶುರು ಆಗ್ಬಿಡ್ತು. ಒಂದೇ ಮಾತರಂ ಅನ್ನೋದೇ ಕಾಂಗ್ರೆಸ್ಗೆ ಮುಜುಗರ ಆಗ್ಬಿಡ್ತು. ನೋಡಿ, ಇಡೀ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆ ನೀಡಿದಂತಹ ಒಂದೇ ಮಾತರಂ ಗೀತೆಯೇ ಕಾಂಗ್ರೆಸ್ಗೆ ಕಿರಿಕಿರಿ ಆಗ್ಬಿಡ್ತು. ಹೀಗೆ ಸಾಗ್ತಾ ಇರುವಾಗ ಮುಸ್ಲಿಂ ಲೀಗ್ ತನ್ನ ಬೆಂಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇನ್ನೊಂದು ಕಿತಾಪತಿಯನ್ನು ಮಾಡಿತು. ಪ್ರತಿ ಶಾಸನ ಸಭೆಗಳಲ್ಲೂ ಒಂದೇ ಮಾತರಂ ಗೀತೆಯನ್ನು ಆಗ ಹಾಡಲಾಗ್ತಾ ಇತ್ತು. ಅದನ್ನು ರಾಷ್ಟ್ರಗೀತೆ ಅಂತಲೇ ಪರಿಗಣಿಸಲಾಗ್ತಾ ಇತ್ತು. ಆದರೆ ಶಾಸನ ಸಭೆಗಳಲ್ಲಿ ಒಂದೇ ಮಾತರಮನ್ನು ಹಾಡಬಾರ್ದು ಅನ್ನುವಂಥ ಒಂದು ನಿರ್ಣಯವನ್ನು ಮುಸ್ಲಿಂ ಲೀಗ್ ತಗೊಳ್ತು. ಆಗ ಕಾಂಗ್ರೆಸ್ಗೆ ಚಡಪಡಿಕೆ. ಈ ಕಡೆ ಮುಸ್ಲಿಂ ಲೀಗ್ ಇಲ್ಲ ಅಂತ ಹೇಳಲಿಕ್ಕೂ ಆಗೋಲ್ಲ, ಆದರೆ ಈ ಕಡೆ ಒಂದೇ ಮಾತರಂ ಬೇಡ ಅನ್ನಲಿಕ್ಕೂ ಆಗೋಲ್ಲ. ಕೊನೆಗೆ ಕಾಂಗ್ರೆಸ್ ಒಂದು ನಿರ್ಧಾರಕ್ಕೆ ಬಂತು. ಏನು ಮುಸ್ಲಿಂ ಲೀಗ್ ಆಕ್ಷೇಪಣೆ ಎತ್ತಾ ಇದೆ ಅಂದರೆ ಅಲ್ಲಿ ಭಾರತ ಮಾತೆಯನ್ನು ದೇವಿ ಅಂತ ಕರೀತಾ ಇದ್ದಾರೆ ಆ ಹಾಡಿನಲ್ಲಿ, ಅದನ್ನು ಕಟ್ ಮಾಡಿಬಿಟ್ಟು ಕೇವಲ ಭೌಗೋಳಿಕ ವಿವರಣೆ ಇರುವಂಥ 2 ಪ್ಯಾರಾಗಳನ್ನು ಮಾತ್ರ ಇನ್ನು ಮುಂದೆ ಹಾಡೋಣ ಅಂತ ಒಂದು ಕಾಂಪ್ರಮೈಸ್ಗೆ ಬಂತು ಕಾಂಗ್ರೆಸ್. ಆ ಕಾಂಪ್ರಮೈಸ್ ಮುಖಾಂತರ ಒಂದೇ ಮಾತರಂ ಗೀತೆಗೆ ಆವತ್ತು ಕತ್ತರಿ ಹಾಕಲಾಯಿತು. ಆವತ್ತು ಒಂದೇ ಮಾತರಂ ಗೀತೆಗೆ ಹಾಕಿದ ಕತ್ತರಿ ನಂತರ ಪ್ರತ್ಯೇಕತೆಗೆ ರಹದಾರಿ ಆಯಿತು, ದೇಶ ವಿಭಜನೆಗೆ ದಾರಿಯಾಯಿತು. ಸ್ನೇಹಿತರೆ, ಇವತ್ತಿಗೂ ಕೂಡ ಅದೇ ಮನಸ್ಥಿತಿ ಮುಂದುವರಿತಿರೋದು ನಿಜಕ್ಕೂ ದುರಂತ ಮತ್ತು ಈ ದೇಶ ಯಾವ ಕಡೆ ಸಾಗ್ತಾ ಇದೆ ಅನ್ನೋದರ ಸಂಕೇತ. ಹಾಗಾದರೆ ಒಂದೇ ಮಾತರಂ ಆ ಗೀತೆಯಲ್ಲಿ, ಕತ್ತರಿ ಹಾಕಿದಂಥ ಆ ಗೀತೆಯಲ್ಲಿ ಅಂಥದ್ದೇನಿದೆ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು? ನಾವು 2 ಪ್ಯಾರ ಹೇಳ್ತೇವೆ ಅಲ್ವಾ? 2 ಪ್ಯಾರಾದ ನಂತರ 3ನೇ ಪ್ಯಾರವನ್ನು ಶುರುವಾಗುತ್ತೆ. ಅದರಲ್ಲಿ ಏನಿದೆ ಅಂತಂದರೆ, ನಾನು ಅದನ್ನು ನನಗೆ ತೋಚಿದ ರೀತಿಯಲ್ಲಿ ಹಾಡ್ಬಿಟ್ಟು ತೋರಿಸ್ತೇನೆ ನಿಮಗೆ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈರ್ಧೃತ ಖರ ಕರವಾಲೆ, ಕೇಬಲೆ ಮಾತುಮಿ ಅಬಲೆ. ಏನಿದೆ ಇದರಲ್ಲಿ? ಕೋಟಿ ಕೋಟಿ ಕಂಠಗಳಿಂದ ಆ ಘರ್ಜನೆ ಮೊಳಗ್ತಾ ಇರುವಾಗ, ಕೋಟಿ ಕೋಟಿ ಕೈಗಳಲ್ಲಿ ಆ ಶಸ್ತ್ರಗಳ ಮೊನೆ ಹೊಳಿತಿರುವಾಗ, ಹೇ ತಾಯಿ ಭಾರತಿ ನೀನು ಅಬಲೆಯಲ್ಲ, ಇದು ಇದರ ಅರ್ಥ. ಇದರಲ್ಲಿ ಅಬ್ಜೆಕ್ಷನ್ ಹುಡುಕುವಂಥದ್ದು. ಒಂದು ಸಾಲನ್ನ ಹೇಳ್ತೀನಿ ನಾನು ನಿಮಗೆ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ, ತುಂ ಹಿ ಪ್ರಾಣ ಶರೀರೇ. ಹೀಗೆ ಹೋಗುತ್ತದು. ಅಂದರೆ ನೀನೇ ನಮ್ಮ ಜ್ಞಾನ, ನೀನೇ ನಮ್ಮ ಧರ್ಮ, ನೀನೇ ನಮ್ಮೆಲ್ಲರ ಹೃದಯ, ಹೇ ಭಾರತ ಮಾತೆ, ನಿನಗಾಗಿ ನಾವು ಟೊಂಕ ಕಟ್ಟಿ ನಿಲ್ತೇವೆ. ಇದನ್ನು ಕಾಂಗ್ರೆಸ್ ಸರ್ಕಾರ ಕಟ್ ಮಾಡಿದೆ. ಇನ್ನೊಂದು ಲೈನ್, ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ, ಕಮಲಾ ಕಮಲದಲ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ, ನಮಾಮಿ ತ್ವಾಂ ನಮಾಮಿ ಕಮಲಾ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ನೋಡಿ, ತಾಯಿ ದುರ್ಗೆ ನೀನು, ಭಾರತ ಮಾತೆ, ನಿನ್ನ 10 ಕೈಗಳಲ್ಲಿ ಶಸ್ತ್ರಗಳನ್ನು ಹಿಡಿದಿದ್ಯಾ, ಶತ್ರು ಸಂಹಾರಿಣಿ ನೀನು, ಕಮಲದ ಹೂವು ತುಂಬಿದ ಕೋಮಲವಾದ ಸರೋವರ ನೀನು, ನದಿ ಬೆಟ್ಟ ನೀರಿನ ಹರಿವು ತುಂಬಿದ ಸುಜಲಾಂ ಸುಫಲಾಂ ಹೂವಿನ ತೋಟ ಇರುವಂಥ ಭಾರತ ಮಾತೆ ನೀನು, ಏ ಭಾರತ ಮಾತೆಯೇ ನಿನಗೆ ವಂದನೆ. ಸೊ ಇದರಲ್ಲಿ ಆಕ್ಷೇಪಣೆಯನ್ನು ಹುಡುಕೋದು, ಇದರಲ್ಲಿ ವಿರೋಧವನ್ನು ಹುಡುಕೋದು, ಇದು ಕೊಳಕು ಮನಸ್ಸಿನ ಸಂಕೇತ, ಮತಾಂಧ ಮನಸ್ಸಿನ ಸಂಕೇತ. ಸದಾ ಹಿಂದೂಗಳಿಗೆ ಸಹಿಷ್ಣುತೆಯ ಪಾಠ ಹೇಳುವಂಥ ಕಾಂಗ್ರೆಸ್ ಆಗಲೂ ಮಾಡಿದ್ದು ಅದನ್ನೇ, ಈಗಲೂ ಮಾಡ್ತಿರೋದು ಅದನ್ನೇ, ತುಷ್ಟೀಕರಣ.
ಆವತ್ತು ಮಾಡಿದ ತುಷ್ಟೀಕರಣದ ಫಲವಾಗಿ ದೇಶ ವಿಭಜನೆ ಆಯಿತು. ಇವತ್ತು ಮಾಡ್ತಾ ಇರುವಂಥ ತುಷ್ಟೀಕರಣದ ಫಲ ಇನ್ನೇನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ವಂದೇ ಮಾತರಂ 150 ವರ್ಷದ ಸ್ಮರಣಾರ್ಥ ವಿಶೇಷ ಅಭಿಯಾನವನ್ನು ಆಯೋಜಿಸಿದೆ. ಈ ವಂದೇ ಮಾತರಂ ಗೀತೆ ಸಂಪೂರ್ಣವಾಗಿ ಹಾಡಬೇಕು. ಸಂಪೂರ್ಣವಾಗಿ ಹಾಡಿದಾಗ ಮಾತ್ರ ಭಾರತ ಮಾತೆಯ ವರ್ಣನೆ ಈಗಿನ ಯುವ ಸಮುದಾಯಕ್ಕೆ ಅರ್ಥ ಆಗುತ್ತೆ ಮತ್ತು ಆ ಮೂಲಕ ಪ್ರೇರಣೆ ಸಿಗುತ್ತೆ ಅನ್ನುವಂಥದ್ದು ಈ ವಂದೇ ಮಾತರಂ ಅಭಿಯಾನದ ಉದ್ದೇಶ.